Hello aspirants, welcome back to India for IAS Mains Answer Writing Basics program. As a part of this Mains Answer Writing Basics program, we have initiated UPSC Daily Mains Answer Writing Practice Session. So ಯಾರೆಲ್ಲ ಮೆಂಟರ್ಶಿಪ್ಪಿಗೆ ಬರ್ತೀರಾ ಸ್ಟೂಡೆಂಟ್ಸ್ those who are coming for mentorship, they should write answer to the questions that are posted as a part of this initiative. So daily answer writing practice session initiative part ಆಗಿ ನಿಮ್ಮ ಬ್ಯಾಚ್ನ ವಾಟ್ಸಪ್ ಗ್ರೂಪಲ್ಲಿ ಏನು ಕ್ವಶನ್ಸ್ ಬರುತ್ತೆ ಆ ಕ್ವಶನ್ಸ್ಗೆ ಆನ್ಸರ್ನ ಬರ್ಕೊಂಬಂದು ಆ ಆನ್ಸರ್ನ ಮೆಂಟರ್ಶಿಪ್ ಸೆಷನಲ್ಲಿ ತೋರಿಸಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಫೀಡ್ಬ್ಯಾಕ್ ತೊಗೋಬೇಕು. ಸೊ ಈ ವಿಡಿಯೋದಲ್ಲಿ ನಾವು ಡೇ 12 ಟಾಪಿಕ್ ಏನಿದೆ ಮತ್ತು ಅದರ ಆನ್ಸರ್ ಅಪ್ರೋಚ್ ಏನು ಅಂತ ಡಿಸ್ಕಸ್ ಮಾಡ್ತೀವಿ. ಡೇ 12 ಟಾಪಿಕ್ ಏನಿದೆ ಅಂತಂದರೆ ಇಟ್ ಇಸ್ ಎ ಎಸ್ಸೆ ಟಾಪಿಕ್. ಜಾಯ್ ಈಸ್ ದಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಗ್ರ್ಯಾಟಿಟ್ಯೂಡ್. ಸೊ ಈ ಟಾಪಿಕ್ ಮೀನಿಂಗ್ ಏನಂತಂದರೆ ಇದರಲ್ಲಿ ಎರಡು ಕೀವರ್ಡ್ ಇದೆ. ಒಂದು ಜಾಯ್ ಅಂದರೆ ಸಂತೋಷ, ಇನ್ನೊಂದು ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂದರೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ, ಕೃತಜ್ಞತೆ ಅಂತ ಕರಿತೀವಿ. ಸೊ ಜಾಯ್, ನಾವೇನು ನಮ್ಮ ಮುಖದಲ್ಲಿ ಹ್ಯಾಪಿನೆಸ್ ಇರುತ್ತೆ, ಸಂತೋಷ ಇರುತ್ತೆ, ಸೊ ಅದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ. ಸೊ ನಾವು ಯಾರಿಗಾದ್ರೂ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಬೇಕು ಅಂತಂದರೆ ಅವರಿಂದ ಏನು ಸಹಾಯ ತೊಗೊಂಡಿರ್ತೀವಿ ಅದಕ್ಕೆ ನಾವು ಸಂತೋಷವನ್ನು ವ್ಯಕ್ತಪಡಿಸಬೇಕು. ಸೊ ದ್ಯಾಟ್ ಈಸ್ ದಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಟಾಪಿಕ್ ಹೇಳುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು, ಈ ಟಾಪಿಕ್ ಮೇಲೆ ಎಸ್ಸೆ ಬರೀಬೇಕು. ಸೊ ಈ ವಿಡಿಯೋದಲ್ಲಿ ನಾವು ಮೇಜರ್ ಕಂಟೆಂಟ್ ಮತ್ತು ಯಾವ ರೀತಿ ಅಪ್ರೋಚ್ ಇರಬೇಕು ಎಸ್ಸೆಗೆ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಇದೇ ರೀತಿ ಎಸ್ಸೆ ಬರೀಬೇಕು ಅಂತೇನಿಲ್ಲ, ನೀವು ಬ್ರೈನ್ ಸ್ಟಾರ್ಮ್ ಮಾಡಿ ಸೊ ನಿಮ್ಮದೇ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಿ. ಸೊ ನಿಮ್ಗೆ ಯಾವ ರೀತಿ ಆ ಟಾಪಿಕ್ ಅರ್ಥ ಆಗಿದೆ, ಸೊ ನೀವು ಬ್ರೈನ್ ಸ್ಟಾರ್ಮ್ ಮಾಡಿರೋ ಕಂಟೆಂಟು ಟಾಪಿಕ್ಕಿಗೆ ಯಾವ ರೀತಿ ನೀವು ರಿಲೆವೆನ್ಸ್ ತರ್ತೀರಾ, ಸೊ ಅದನ್ನು ಯಾವ ರೀತಿ ಸ್ಟ್ರಕ್ಚರ್ ಮಾಡ್ತೀರಾ, ಸೊ ಅದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಸೊ ಈ ಟಾಪಿಕ್ನ ನೀವು ಅರ್ಥ ಮಾಡಿಕೊಂಡು ಸೊ ಅದ್ರ ಮೇಲೆ ಎಸ್ಸೆ ಬರೆದು ಅದನ್ನು ನಿಮ್ಮ ಮೆಂಟರ್ಸ್ಗೆ ತೋರಿಸಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕು. ಸೊ ಇಂಟ್ರೊಡಕ್ಷನಲ್ಲಿ ನಾವು ಏನು ಬರೀಬೇಕು, ಇಂಟ್ರೊಡಕ್ಷನಲ್ಲಿ ವಿ ಹ್ಯಾವ್ ಟು ಡಿಫೈನ್ ವಾಟ್ ಈಸ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಅದರ ಡೆಫಿನಿಷನ್ನು ಮತ್ತು ಅದರ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಜಾಯ್ ಅಂದ್ರೇನು, ಗ್ರ್ಯಾಟಿಟ್ಯೂಡ್ ಅಂದ್ರೇನು, ಸೊ ಮತ್ತು ಜಾಯ್ ಮತ್ತು ಗ್ರ್ಯಾಟಿಟ್ಯೂಡ್ ಯಾವ ರೀತಿ ಲಿಂಕ್ ಆಗಿದೆ, ಸೊ ಹೌ ಜಾಯ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಕಂಟೆಂಟ್ಮೆಂಟ್ ಆ್ಯಂಡ್ ಅಪ್ರಿಷಿಯೇಷನ್. ಸೊ ಹೌ ಬೀಯಿಂಗ್ ಜಾಯ್ ರಿಫ್ಲೆಕ್ಟ್ಸ್ ಆ್ಯನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ಸೊ ಯಾವ ರೀತಿ ನಾವು ಜಾಯನ್ನು ಎಕ್ಸ್ಪ್ರೆಸ್ ಮಾಡೋದ್ರ ಮುಖಾಂತರ ಗ್ರ್ಯಾಟಿಟ್ಯೂಡ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದನ್ನು ಬರೀತಾ ಹೋಗಬೇಕು. ಸೊ ಅದರ ಜೊತೆಗೆ ನಾವು ಅದಕ್ಕೆ ಟಾಪಿಕ್ಕಿಗೆ ಇಂಟ್ರೊಡಕ್ಷನಲ್ಲಿ ನಾವು ಏನು ಮಾಡಬೇಕು, ಫಿಲಾಸಾಫಿಕಲ್ ಇನ್ಸೈಟ್ಸ್ನ ಕೊಡಬೇಕು. ಸೊ ವಿ ಶುಡ್ ಕೋಟ್ ವೇರಿಯಸ್ ಟ್ರೆಡಿಷನ್ಸ್ ಆ್ಯಂಡ್ ಥಿಂಕರ್ಸ್. ಸೊ ಇವಾಗ ಎಕ್ಸಾಂಪಲ್ ಹೇಳೋದಾದರೆ ವಿ ಕ್ಯಾನ್ ಕೋಟ್ ದಿ ದಲೈ ಲಾಮಾ. ಸೊ ದಲೈ ಲಾಮಾ ಏನು ಕೋಟ್ ಬರೆದಿರ್ತಾರೆ ವಿತ್ ರೆಸ್ಪೆಕ್ಟ್ ಟು ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಅಥವಾ ಹ್ಯಾಪಿನೆಸ್ ರಿಲೇಟೆಡ್ ಅವ್ರು ಏನು ಕೋಟ್ ಬರೆದಿರ್ತಾರೆ, ಸೊ ಆ ಕೋಟ್ನ ಇಲ್ಲಿ ಮೆನ್ಷನ್ ಮಾಡಿ ಹೌ ಹ್ಯಾಪಿನೆಸ್ ಆರ್ ಬೀಯಿಂಗ್ ಜಾಯ್ ಈಸ್ ರಿಲೇಟೆಡ್ ಟು ಗ್ರ್ಯಾಟಿಟ್ಯೂಡ್. ಸೊ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಂಟ್ರೊಡಕ್ಷನ್ ಬರೆದ್ಮೇಲೆ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಬಿಟ್ವೀನ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಜಾಯ್ ಮತ್ತು ಗ್ರ್ಯಾಟಿಟ್ಯೂಡ್ ಯಾವ ರೀತಿ ಇಂಟರ್ರಿಲೇಟೆಡ್ ಆಗಿವೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ಇಂಟರ್ಡಿಪೆಂಡೆನ್ಸ್ ಏನು, ಹೌ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆರ್ ಇಂಟರ್ಕನೆಕ್ಟೆಡ್. ಜಾಯ್ ಮತ್ತು ಗ್ರ್ಯಾಟಿಟ್ಯೂಡ್ ಯಾವ ರೀತಿ ಇಂಟರ್ಕನೆಕ್ಟ್ ಆಗಿದೆ. How gratitude fosters a positive outlook which leads to the joy, while joy reinforces the essence of gratitude. So again ಮಾಡಬೇಕು, we should explain that gratitude, being gratitude to someone for their help or any of their kind action, it establishes a positive outlook and positive attitude in one life. ಒಬ್ಬ ವ್ಯಕ್ತಿಯ ಒಂದು ಲೈಫಲ್ಲಿ ಗ್ರ್ಯಾಟಿಟ್ಯೂಡ್ ಏನು ಮಾಡುತ್ತೆ, ಇಟ್ ಫೋಸ್ಟರ್ಸ್ ಅ ಪಾಸಿಟಿವ್ ಔಟ್ಲುಕ್. ಸೊ ಈ ಪಾಸಿಟಿವ್ ಔಟ್ಲುಕ್ ಏನು ಮಾಡುತ್ತೆ, ಇಟ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಸೊ ಅದನ್ನು ನಾವು ಬರೀಬೇಕು. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ನಾವು ಒಂದು ಎಕ್ಸಾಂಪಲ್ನ ವಿತ್ ಒನ್ ಎಕ್ಸಾಂಪಲ್ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಜಾಯ್, ಹೌ ಜಾಯ್ ರೀಎನ್ಫೋರ್ಸಸ್ ಅ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್. ಸೊ ಇವಾಗ ನಾವು ಹ್ಯಾಪಿನೆಸ್ ಮತ್ತು ಜಾಯ್ ಈ ಸಂತೋಷದಿಂದ ಇರೋದರಿಂದ ಯಾವ ರೀತಿ ಅದು ಒಂದು ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ನ ಎಸ್ಟಾಬ್ಲಿಷ್ ಮಾಡುತ್ತೆ, ಹೌ ಬೋತ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆರ್ ಇಂಟರ್ರಿಲೇಟೆಡ್ ಅಂತ ನಾವು ಬರೀತಾ ಹೋಗಬೇಕಾಗುತ್ತೆ. ಸೊ ಈ ಎರಡು ಪ್ಯಾರಾಮೀಟರ್ಸ್ಗೆ, ಈ ಎರಡೂ ಡೈಮೆನ್ಷನ್ಸ್ಗೆ ನಾವು ಏನು ಮಾಡಬೇಕು, ಎಕ್ಸಾಂಪಲ್ನ ಬರೀಬೇಕು. ಸೊ ಅಂದಾಗ ಮಾತ್ರ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅದಕ್ಕೊಂದು ಕಂಪ್ಲೀಟ್ನೆಸ್ ಬರುತ್ತೆ, ಹೋಲಿಸ್ಟಿಕ್ ಅಪ್ರೋಚ್ ಸಿಗುತ್ತೆ. ದೆನ್ ವಿ ಹ್ಯಾವ್ ಟು ಅಡ್ರೆಸ್ ದಿ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಆಫ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಇಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಅಂತಂದರೆ, ಸೊ ದ ಸೈಕಾಲಜಿಕಲ್ ಬೆನಿಫಿಟ್ಸ್ ಆಫ್ ಗ್ರ್ಯಾಟಿಟ್ಯೂಡ್. ಸೊ ಬೀಯಿಂಗ್ ಗ್ರ್ಯಾಟಿಟ್ಯೂಡ್, ಸೊ ಇದರಿಂದ ನಮ್ಗೆ ಏನು ಬೆನಿಫಿಟ್ ಇದೆ, ಸೊ ಇಟ್ ಇನ್ಕ್ರೀಸಸ್ ಅವರ್ ಹ್ಯಾಪಿನೆಸ್, ಇಟ್ ರೆಡ್ಯೂಸಸ್ ಅವರ್ ಸ್ಟ್ರೆಸ್, which naturally led to the feelings of joy. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ಸ್ನ ಕೊಡಬೇಕು, ಬಿ ಇಟ್ ಎಕ್ಸಾಂಪಲ್ಸ್ ಫ್ರಮ್ ಎನಿ ಒನ್ಸ್ ಲೈಫ್ ಆರ್ ಎನಿ
example from any sportsman or examples from any famous personality, how the sense of gratitude increased happiness in their life. ಒಂದು anecdote ಅಥವಾ ಒಂದು ಸ್ಟೋರಿ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನಾವು ಇವೆಂಟ್ಸ್, ಎನಿ ಪರ್ಟಿಕ್ಯುಲರ್ ಇವೆಂಟ್ ಫ್ರಮ್ ದ ಲೈಫ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ ವಿವೇಕಾನಂದ ಆರ್ ರಾಜಾರಾಮ್ ಮೋಹನ್ ರಾಯ್, ಸೊ ಈ ರೀತಿ ಫೇಮಸ್ ಪರ್ಸ್ನಾಲಿಟೀಸ್ ಏನಿರ್ತಾರೆ, ಬಿ ಇಟ್ ಮಹಾತ್ಮ ಗಾಂಧಿ, ಸೊ ಅವ್ರ ಲೈಫಲ್ಲಿ ಯಾವುದೇ ಒಂದು ಇನ್ಸಿಡೆಂಟು, ಸೊ ಅವರ ಎಕ್ಸ್ಪ್ರೆಷನ್ ಆಫ್ ಗ್ರ್ಯಾಟಿಟ್ಯೂಡು, ಸೊ ಆ ಗ್ರ್ಯಾಟಿಟ್ಯೂಡ್ ಅವ್ರು ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ ಅವ್ರಿಗೆ ಯಾವ ರೀತಿ ಬೆನಿಫಿಟ್ ಆಗಿರುತ್ತೆ, ಸೊ ಅದನ್ನೆಲ್ಲ ನಾವಿಲ್ಲಿ ವಿತ್ ಎಕ್ಸಾಂಪಲ್ಸ್ ಬರಿತಾ ಹೋಗಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಜಾಯ್ ಆ್ಯಸ್ ಎ ಗ್ರ್ಯಾಟಿಟ್ಯೂಡ್. ಸೊ ಜಾಯ್ ಯಾವ ರೀತಿ ಗ್ರ್ಯಾಟಿಟ್ಯೂಡ್ನ ಮ್ಯಾನಿಫೆಸ್ಟ್ ಮಾಡುತ್ತೆ ಅಂತ ನಾವು ಬರಿಬೇಕು. ಸೊ ಇಲ್ಲಿ ನಾವು ಡೈಲಿ ಲೈಫ್ ಎಕ್ಸಾಂಪಲ್ಸ್ ಕೊಡ್ಬೋದು, ಅವ್ರ ಕಲ್ಚರಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಏನಿದೆ, ಸೊ ಅವು ಯಾವ ರೀತಿ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅದನ್ನು ನಾವು ಬರಿತಾ ಹೋಗಬೇಕಾಗುತ್ತೆ. ಸೊ ಡೈಲಿ ಲೈಫ್ ಎಕ್ಸಾಂಪಲ್ಸ್ ಅಂದರೆ ಸಮ್ ಸ್ಮಾಲ್ ಆ್ಯಕ್ಟ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ರಿಸಲ್ಟ್ಸ್ ಇನ್ ಜಾಯ್ ಸಚ್ ಆಸ್ ಬೀಯಿಂಗ್ ಥ್ಯಾಂಕ್ಫುಲ್ ಫಾರ್ ಎ ಮೀಲ್. ಸೊ ಇವಾಗ ನಾವು ಊಟ ಮಾಡ್ತಿದ್ದೀವಿ ಅಂತಂದರೆ, ಸೊ ಊಟ ಒಂದು ಪರಿಶ್ರಮದಿಂದ ಬಂದಿರುತ್ತೆ, ಬಿ ಇಟ್ ಅದು ಪರಿಶ್ರಮ ನಮ್ಮದೇ ಇರ್ಬೋದು ಅಥವಾ ನಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ಗಾರ್ಡಿಯನ್ಸ್ ಇರ್ಬೋದು. ಸೊ ನಾವು ಇವಾಗ ಊಟ ಮಾಡ್ತಿದ್ದೀವಿ, ನಮಗೊಂದು ಹೊತ್ತಿನ ಊಟ ಸಿಗ್ತಾ ಇದೆ ಅಂತಂದರೆ, ಸೊ ಅದಕ್ಕೆ ನಾವು ಬೀಯಿಂಗ್ ಥ್ಯಾಂಕ್ಫುಲ್, ಅದಕ್ಕೆ ನಾವು ಕೃತಜ್ಞತರಾಗಿರಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಊಟ ಮಾಡೋದು ನಮಗೆ ಇಟ್ ವಿಲ್ ಇನ್ಕ್ರೀಸ್ ಅವರ್ ಹ್ಯಾಪಿನೆಸ್, ಬೀಯಿಂಗ್ ಗ್ರ್ಯಾಟಿಟ್ಯೂಡ್ ಆಫ್ ಗೆಟ್ಟಿಂಗ್ ಮೀಲ್. ಸೊ ದಿನಕ್ಕೆ 3 ಹೊತ್ತು ನಾವು ಊಟ ಮಾಡ್ತಿದ್ದೀವಿ ಅಂತಂದರೆ ದ್ಯಾಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದ್ಯಾಟ್ ವಿ ಆರ್ ಬ್ಲೆಸ್ಡ್. ಸೊ ಅದಕ್ಕೆ ನಾವು ಏನಾಗಿರಬೇಕು, ಥ್ಯಾಂಕ್ಫುಲ್ ಆಗಿರಬೇಕು. ಸೊ ಇನ್ ಮೆನಿ ಆಫ್ರಿಕನ್ ನೇಷನ್ಸ್ ವಿಚ್ ಆರ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್, ಅಲ್ಲಿ ಎಷ್ಟೋ ಜನಕ್ಕೆ ದಿನಕ್ಕೆ 1 ಹೊತ್ತಿನ ಊಟನೂ ಸಿಗೋದಿಲ್ಲ. ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಅ ಮೀಲ್ ದ್ಯಾಟ್ ವಿ ಆರ್ ಗೆಟಿಂಗ್. ಸೊ ದ್ಯಾಟ್ ರಿಫ್ಲೆಕ್ಟ್ಸ್ ಅವರ್ ಗ್ರ್ಯಾಟಿಟ್ಯೂಡ್, ದ್ಯಾಟ್ ಇನ್ಕ್ರೀಸಸ್ ಜಾಯ್. ಸೊ ಆ ರೀತಿ ನಾವು ಥ್ಯಾಂಕ್ಫುಲ್ ಆಗಿದ್ದಾಗ, ಊಟ ಮಾಡಿದಾಗ ಆ ಊಟ ನಮಗೆ ತೃಪ್ತಿ ನೀಡುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್. ದೆನ್ ಬೀಯಿಂಗ್ ಗ್ರ್ಯಾಟಿಟ್ಯೂಡ್ ಟು ಅ ಕೈಂಡ್ ವರ್ಡ್, ಸಮ್ವನ್ ನಮ್ಗೆ ಯಾರೋ ಏನೋ ಒಂದು ಕೈಂಡ್ ವರ್ಡಿಂದ ಅಡ್ರೆಸ್ ಮಾಡ್ತಾರೆ, ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ, ಸೊ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ಸೊ ಬೀಯಿಂಗ್ ಗ್ರ್ಯಾಟಿಟ್ಯೂಡ್ ಟು ದ ವಿಜುವಲೈಸಿಂಗ್ ಬ್ಯೂಟಿಫುಲ್ ಸನ್ಸೆಟ್ ಆರ್ ಸನ್ರೈಸ್, ನೇಚರ್ ಬೇಸಿಂಗ್ ಇರ್ಬೋದು. ಸೊ ಇವೆಲ್ಲ ನಮಗೇನು ಮಾಡುತ್ತೆ, ಮನಸ್ಸಿಗೆ ಮುದ ನೀಡುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನೇಚರ್ಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಬೇಕು. ವಿ ಶುಡ್ ಸೆಂಡ್ ಅವರ್ ಥ್ಯಾಂಕ್ಸ್ ಟು ದ ನೇಚರ್. ಸೊ ಈ ರೀತಿ ನಾವು ಪ್ರತಿಯೊಂದು ನಮ್ಮ ಏನು ನಾವು ಹ್ಯಾಪಿನೆಸ್ನ ಕಂಡ್ಕೋತೀವಿ ಅದಕ್ಕೆ ನಾವು ಥ್ಯಾಂಕ್ಸನ್ನು ಸಲ್ಲಿಸೋದ್ರಿಂದ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಸಂತೋಷ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ನಾವು ಜಾಯ್ ಮತ್ತು ಗ್ರ್ಯಾಟಿಟ್ಯೂಡ್ನ ಲಿಂಕ್ ಮಾಡಬೇಕು. ದೆನ್ ಕಮಿಂಗ್ ಟು ದಿ ಕಲ್ಚರ್ ಆ್ಯಂಡ್ ರಿಲಿಜಿಯಸ್ ಪ್ರಾಕ್ಟೀಸಸ್. ಸೊ ನಮ್ಮಲ್ಲಿ ಇರ್ತಕ್ಕಂಥ ಕಲ್ಚರ್ ಮತ್ತು ರಿಲಿಜಿಯಸ್ ಪ್ರಾಕ್ಟೀಸಸ್ ಏನಿದೆ, ದೇ ಆರ್ ಮ್ಯಾನಿಫೆಸ್ಟೇಷನ್ ಆಫ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಯಾವ ರೀತಿ ನಮ್ಮ ಕಲ್ಚರಲ್ ಇವೆಂಟ್ಸು, ರಿಲಿಜಿಯಸ್ ಇವೆಂಟ್ಸು ಜಾಯನ್ನ ಆ್ಯಸ್ ಎ ಫಾರ್ಮ್ ಆಫ್ ಗ್ರ್ಯಾಟಿಟ್ಯೂಡ್ ಆಗಿ ರಿಫ್ಲೆಕ್ಟ್ ಮಾಡ್ತವೆ ಥ್ರೂ ಫೆಸ್ಟಿವಲ್ಸ್, ರಿಚುವಲ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್. ಅದನ್ನು ನಾವು ಬರಿತಾ ಹೋಗಬೇಕು. ಇವಾಗ ನಾವೇನು ಮಾಡ್ತೀವಿ, ಹಾರ್ವೆಸ್ಟ್ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡ್ತೀವಿ ಆಲ್ ಓವರ್ ಇಂಡಿಯಾ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಇರುತ್ತೆ. ಸೊ ಆ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಏನು ಮಾಡುತ್ತೆ, ಸೊ ಹಾರ್ವೆಸ್ಟ್ ಫೆಸ್ಟಿವಲ್ಸ್ನ ನಾವು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ, ಈ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಮುಖಾಂತರ ನಾವು ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಿರ್ತೀವಿ. ಸೊ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ, ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಎಕ್ಸಾಂಪಲ್ಸ್ನ ನಾವು ತಗೊಳ್ಳೋದಾದರೆ, ಸೊ ಮಕರ ಸಂಕ್ರಾಂತಿ ಅಂತ ಇದೆ, ಪೊಂಗಲ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಓಣಮ್ ಅಂತ ಇದೆ, ಗುಡಿ ಪಾಡ್ವಾ ಅಂತ ಇದೆ. ಸೊ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಹೆಸರಿಂದ ನಾವು ಹಾರ್ವೆಸ್ಟ್ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ಹಾರ್ವೆಸ್ಟ್ ಫೆಸ್ಟಿವಲ್ಸದ್ದು ಕಲ್ಚರ್ ಆ್ಯಂಡ್ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಏನು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಬೀಯಿಂಗ್ ಥ್ಯಾಂಕ್ಫುಲ್, ಸೆಂಡಿಂಗ್ ಅವರ್ ಗ್ರ್ಯಾಟಿಟ್ಯೂಡ್ ಟು ದ ಮದರ್ ಅರ್ತ್. ಸೊ ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಮುಂದುವರೆದು ನಾವು ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇನ್ ಅಡ್ವರ್ಸಿಟಿ, ಅಂದರೆ ಇವಾಗ ಕಷ್ಟದ ಕಾಲದಲ್ಲಿ ಯಾವ ರೀತಿ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇರುತ್ತೆ. ಸೊ ಹೌ ಬೀಯಿಂಗ್ ಗ್ರ್ಯಾಟಿಟ್ಯೂಡ್ ಇನ್ ಡಿಫಿಕಲ್ಟ್ ಟೈಮ್ಸ್ ಎನ್ಹ್ಯಾನ್ಸಸ್ ಅವರ್ ಜಾಯ್, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದನ್ನು ನಾವು ಎಕ್ಸಾಂಪಲ್ಸ್ ಥ್ರೂ ಎಕ್ಸ್ಪ್ಲೇನ್ ಮಾಡಬೇಕು. ಈ ಎಕ್ಸಾಂಪಲ್ಸ್ನ ನಾವು ಹಿಸ್ಟೋರಿಕಲ್ ಎಕ್ಸಾಂಪಲ್ಸ್ ಆದರೂ ತೊಗೋಬೋದು, ಆರ್ ಕಂಟೆಂಪ್ರರಿ ಎಕ್ಸಾಂಪಲ್ಸ್ ಆದರೂ ತೊಗೋಬೋದು. ಸೊ ಎಕ್ಸಾಂಪಲ್ ಫ್ರಮ್ ಲೀಡರ್ಸ್, ಲೈಫ್ ಆಫ್ ದ ಲೀಡರ್ಸ್ ಆರ್ ಸೋಷಿಯಲ್ ರಿಫಾರ್ಮರ್ಸ್ ಆರ್ ಆರ್ಡಿನರಿ ಇಂಡಿವಿಜುವಲ್ಸ್. ಸೊ ಆ ಥರದ ವ್ಯಕ್ತಿಗಳ ಲೈಫಿನಿಂದ ಏನು ಎಕ್ಸಾಂಪಲ್ಸ್ ಇರುತ್ತೆ ಅದನ್ನು ನಾವು ಮೆನ್ಷನ್ ಮಾಡ್ಬೋದು. ಇವಾಗ ಹಿಸ್ಟೋರಿಕಲ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಚಂಪಾರನ್ ಸತ್ಯಾಗ್ರಹ. ಸೊ ಚಂಪಾರನ್ ಸತ್ಯಾಗ್ರಹ ಇದ್ರ ಬಗ್ಗೆ ನಾವು ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಚಂಪಾರನ್ ಸತ್ಯಾಗ್ರಹದಲ್ಲಿ ಅದರ ಔಟ್ಕಮ್ ಏನು, ಸೊ ಆ ಕಷ್ಟ ಕಾಲದಲ್ಲಿ ಗಾಂಧೀಜಿ ಬಂದು ಯಾವ ರೀತಿ ಆ ಸತ್ಯಾಗ್ರಹನ ಯಶಸ್ವಿ ಮಾಡ್ತಾರೆ, ಅದರಿಂದ ಫಾರ್ಮರ್ಸಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಸೊ ಈ ಕಷ್ಟದ ಕಾಲದಲ್ಲೂ ಅವರು
ಒಂದಾಗಿದ್ದು ಗ್ರ್ಯಾಟಿಟ್ಯೂಡ್ನ ತೋರಿಸೋದ್ರಿಂದ ಅವ್ರಿಗೆ ಯಾವ ರೀತಿ ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ವಿ ಕ್ಯಾನ್ ಟೇಕ್ ಎಕ್ಸಾಂಪಲ್ ಫಾರ್ ಸೋಷಿಯಲ್ ರಿಫಾರ್ಮರ್ಸ್ ಲೈಕ್ ರಾಜಾ ರಾಮ್ ಮೋಹನ್ ರಾಯ್ ಇರ್ಬೋದು. ದೆನ್ ವಿ ಹ್ಯಾವ್ ಜ್ಯೋತಿಬಾ ಫುಲೆ. ಸೊ ಈ ರೀತಿ ಸೋಷಿಯಲ್ ರಿಫಾರ್ಮರ್ಸ್ ಏನಿದ್ದಾರೆ ಅವ್ರ ಲೈಫಲ್ಲಿ ಏನಾಗಿರುತ್ತೆ, ಮಾಡರ್ನ್ ಹಿಸ್ಟ್ರಿನಲ್ಲಿ ನಾವು ಏನು ಓದಿರ್ತೀವಿ, ಸೊ ಆ ಎಕ್ಸಾಂಪಲ್ಸ್ನ ಬರೆಯೋದ್ರ ಮುಖಾಂತರ, ಸೊ ಆ ಕಷ್ಟ ಕಾಲದಲ್ಲೂ ಅವರು ಬೀಯಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತಾ ಭಾವ ಅವರಲ್ಲಿ ಇರೋದ್ರಿಂದ ಸೊ ಅವ್ರು ಯಾವ ರೀತಿ ಒಂದು ಯಶಸ್ಸನ್ನು ಕಂಡ್ಕೋತಾರೆ, ಸೊ ಆ ಯಶಸ್ಸಿನಿಂದ ಯಾವ ರೀತಿ ಹ್ಯಾಪಿನೆಸ್ ಜಾಯ್ ಮ್ಯಾನಿಫೆಸ್ಟ್ ಆಗುತ್ತೆ, ಸೊ ಅದನ್ನು ನಾವು ಬರಿತಾ ಹೋಗಬೇಕಾಗತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಇಂಪ್ಯಾಕ್ಟ್ ಆಫ್ ಜಾಯ್ಫುಲ್ ಗ್ರ್ಯಾಟಿಟ್ಯೂಡ್ ಆನ್ ಸೊಸೈಟಿ. ಸೊ ಗ್ರ್ಯಾಟಿಟ್ಯೂಡ್ ಇರೋದರಿಂದ ಯಾವ ರೀತಿ ಸೊಸೈಟಿನಲ್ಲಿ ಬಾಂಡ್ಸ್ ಕ್ರಿಯೇಟ್ ಆಗುತ್ತೆ, ಸೋಷಿಯಲ್ ಕ್ಯಾಪಿಟಲ್ ಯಾವ ರೀತಿ ಬಿಲ್ಡ್ ಆಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ದೇರ್ ಇಸ್ ಅ ಪಾಸಿಟಿವ್ ಇಂಟರಾಕ್ಷನ್ ಬಿಟ್ವೀನ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಸೊಸೈಟಿ. ಸೊ ಹೌ ಬೀಯಿಂಗ್ ಜಾಯ್ಫುಲ್ ಆ್ಯಂಡ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ವಿಲ್ ಲೆಡ್ ಟು ಸ್ಟ್ರಾಂಗರ್ ಸೋಷಿಯಲ್ ಬಾಂಡ್ಸ್. ಸೊ ಸ್ಟ್ರಾಂಗರ್ ಸೋಷಿಯಲ್ ಬಾಂಡ್ಸ್ ಅಂತಂದರೆ ಸೋಷಿಯಲ್ ಕ್ಯಾಪಿಟಲ್ ಯಾವ ರೀತಿ ಬಿಲ್ಡ್ ಆಗುತ್ತೆ, ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಜಾಯ್ಫುಲ್ ಗ್ರ್ಯಾಟಿಟ್ಯೂಡ್ ಇಟ್ ಇನ್ಸ್ಪೈರ್ಸ್ ಕೈಂಡ್ನೆಸ್, ಜನರಸಿಟಿ ಆ್ಯಂಡ್ ಎಂಪತಿ. ಇದಕ್ಕೆ ನಾವು ಎಕ್ಸಾಂಪಲ್ ಯಾವುದನ್ನು ಬರಿಬೋದು ಅಂತಂದರೆ ಆಪರೇಷನ್ ಫ್ಲಡ್ ಅಥವಾ ವೈಟ್ ರೆವಲ್ಯೂಷನ್ ಅಂತ ಏನು ಕರಿತೀವಿ. ಸೊ ವೈಟ್ ರೆವಲ್ಯೂಷನ್ ಆಗೋದಕ್ಕಿಂತ ಮೊದಲು ಅಲ್ಲಿ ಏನಿರುತ್ತೆ ಸೊಸೈಟಿನಲ್ಲಿ, ಯಾವ ರೀತಿ ಮಿಡಲ್ ಮನ್ಸ್ ಮಿಲ್ಕ್ ಫಾರ್ಮರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ, ಸೊ ಯಾವ ರೀತಿ ಆಪರೇಷನ್ ಫ್ಲಡ್ ಕ್ರಿಯೇಟ್ ಆಗುತ್ತೆ, ಸೊ ಯಾವ ರೀತಿ ಈ ಕೋಆಪರೇಟಿವ್ ಸೊಸೈಟಿ ಏನಿದೆ, ಕೋಆಪರೇಟಿವ್ ಸೊಸೈಟಿ ಅಂತ ಏನು ಕರಿತೀವಿ, ಸೊ ಈ ಕೋಆಪರೇಟಿವ್ ಮಾಡೆಲ್ ಮುಖಾಂತರ ವಿ ಇನಿಷಿಯೇಟೆಡ್ ವೈಟ್ ರೆವಲ್ಯೂಷನ್. ಸೊ ಇಲ್ಲಿ ಏನಾಗುತ್ತೆ, ವಿಲೇಜ್ ಲೆವೆಲ್ ಕೋಆಪರೇಟಿವ್ ಸೊಸೈಟಿ ಯಾವ ರೀತಿ ಒಂದು ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುತ್ತೆ, ಅದರಿಂದ ಸೊಸೈಟಿನಲ್ಲಿ ಸೋಷಿಯಲ್ ಬಾಂಡ್ ಯಾವ ರೀತಿ ಸ್ಟ್ರಾಂಗ್ ಆಗುತ್ತೆ, ವುಮನ್ ಎಂಪವರ್ಮೆಂಟ್ ಯಾವ ರೀತಿ ಆಗುತ್ತೆ, ಸೊ ಅದನ್ನೆಲ್ಲ ನಾವು ಬರಿತಾ ಹೋಗಬೇಕಾಗತ್ತೆ. ಸೊ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಫ್ರಮ್ ವೈಟ್ ರೆವಲ್ಯೂಷನ್. ಸೊ ಮುಂದುವರೆದು ನಾವು ಏನು ಮಾಡಬೇಕು, ಹೌ ಬೀಯಿಂಗ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಹೆಲ್ಪ್ಸ್ ಇನ್ ಪ್ರಮೋಟಿಂಗ್ ವೆಲ್ ಬೀಯಿಂಗ್ ಆ್ಯಂಡ್ ಮೆಂಟಲ್ ಹೆಲ್ತ್. ಸೊ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ವೆಲ್ ಬೀಯಿಂಗ್ನ ಯಾವ ರೀತಿ ಜಾಯ್ಫುಲ್ ಗ್ರ್ಯಾಟಿಟ್ಯೂಡ್ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಮುಂದುವರೆದು ನಾವು ಫಿಲಾಸಾಫಿಕಲ್ ಆ್ಯಂಡ್ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ಆಫ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಯಾರಾದರೂ ಆಲ್ಬರ್ಟ್ ಶ್ವಿಟ್ಜರ್ ಮತ್ತು ಮಾರ್ಕಸ್ ಅರೆಲಿಸ್ ಬಗ್ಗೆ ಓದಿ ತಿಳ್ಕೊಂಡಿದ್ರೆ, ಸೊ ಅವರು ಯಾವ ರೀತಿ ಜಾಯ್ ಮತ್ತು ಗ್ರ್ಯಾಟಿಟ್ಯೂಡ್, ಹೌ ಜಾಯ್ ಆ್ಯಸ್ ಅ ರಿಫ್ಲೆಕ್ಷನ್ ಆಫ್ ಇನ್ನರ್ ಪೀಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಆ ಥಿಯರಿನ, ಆ ಫಿಲಾಸಫಿಕಲ್ ಐಡಿಯಾನ ಯಾರಾದರೂ ಓದಿದ್ದಿದ್ರೆ ಸೊ ಆ ಐಡಿಯಾನ ನೀವು ಇಲ್ಲಿ ತೊಗೊಂಡು ಬರ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಫ್ರಮ್ ಇಂಡಿಯನ್ ಥಿಂಕರ್ಸ್ ಆ್ಯಂಡ್ ಲೀಡರ್ಸ್, ಬಿ ಇಟ್ ಮಹಾತ್ಮ ಗಾಂಧೀಜಿ, ಬಿ ಇಟ್ ವಿವೇಕಾನಂದ, ಸೋಷಿಯಲ್ ರಿಫಾರ್ಮರ್ಸ್ ಲೈಕ್ ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್. ಸೊ ಅವ್ರು ಯಾವ ರೀತಿ ಅವರ ವರ್ಕ್ ಮುಖಾಂತರ ಜಾಯ್ ಮತ್ತು ಹೌ ಜಾಯ್ ಇನ್ಕ್ರೀಸಸ್ ದಿ ಇನ್ನರ್ ಪೀಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಇನ್ನರ್ ಪೀಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಅದರ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಕೂಡ ನಾವು ಫಿಲಾಸಾಫಿಕಲ್ ಟಚ್ನ ಕೊಡ್ಬೋದು. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದಿ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ವಿ ಹ್ಯಾವ್ ಟು ಡಿಸ್ಕಸ್ ಹೌ ವೇರಿಯಸ್ ಸ್ಪಿರಿಚುವಲ್ ಟ್ರೆಡಿಷನ್ಸ್ view joy or happiness as a divine gift. Then it is a sign of spiritual alignment, which is deeply rooted in gratitude, and it is gratitude for life and creation. So ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಸ್ಪಿರಿಚುವಲ್ ಟಚ್ನ ಕೊಡಬೇಕು. ಸೊ ಈ ರೀತಿ ನಾವು ಬರಿಬೇಕು, ಈ ರೀತಿ ಡೈಮೆನ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇಲ್ಲಿ ನಾವು ಹೇಳಿದ್ದು ಬ್ರಾಡರ್ ಡೈಮೆನ್ಷನ್ಸ್. ಸೊ ಇದನ್ನು ಹೊರತಾಗಿ ಯು ಕ್ಯಾನ್ ಬ್ರಿಂಗ್ ಮೋರ್ ಡೈಮೆನ್ಷನ್ಸ್. ಯು ಕ್ಯಾನ್ ಬ್ರಿಂಗ್ ಡೈಮೆನ್ಷನ್ಸ್ ಫ್ರಮ್ ಸ್ಪೋರ್ಟ್ಸ್, you can include examples from politics, you can bring examples from social issues or society, then from science and technology. ಸೊ ಈ ರೀತಿ ನೀವು ಬೇರೆ ಬೇರೆ ಫೀಲ್ಡಿಂದ ಎಕ್ಸಾಂಪಲ್ಸ್ನ ತೊಗೊಂಡು ಬಂದು ಎಸ್ಸೆನ ಎನ್ಹ್ಯಾನ್ಸ್ ಮಾಡ್ತಾ ಹೋಗಬೇಕು. ಸೊ ದೆನ್ ವಿ ಹ್ಯಾವ್ ಟು ಕನ್ಕ್ಲೂಡ್ ದ ಎಸ್ಸೆ. ಸೊ ಕನ್ಕ್ಲೂಷನಲ್ಲಿ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಹೈಲೈಟ್ ಹೌ ಕಲ್ಟಿವೇಟಿಂಗ್ ಗ್ರ್ಯಾಟಿಟ್ಯೂಡ್ will enhance the joyful life and it will have a positive impact on life of others. So ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. Then we should also encourage the reader of the essay to embrace gratitude in their daily life, which eventually led to true joy both personally and collectively. ಸೊ ಆ ರೀತಿ ನಾವು ಯಾರು ಓದ್ತಾ ಇರ್ತಾರೆ ಎಸ್ಸೆನ, ಅವ್ರ ಮೈಂಡಲ್ಲೂ ಅವ್ರ ಲೈಫಲ್ಲೂ ಪಾಸಿಟಿವ್ ಇಂಪ್ಯಾಕ್ಟ್ ಬರಲಿ ಅಂತ ನಾವು ಎಸ್ಸೆನ ಕನ್ಕ್ಲೂಡ್ ಮಾಡಬೇಕು. So in this video we have discussed a day 12 question and answer approach discussion. Thank you for watching. See you again in the next video. Till then, happy answer writing.